ಪುಟಾಣಿ ಮಕ್ಕಳೇ, ನೀವು ನಿಮ್ಮಮ್ಮನ ಅಡುಗೆಯ ಮನೆಯಲ್ಲಿ ಅಡುಗೆಗಾಗಿ ತಂದಿರುವ ಬದನೆಕಾಯಿ, ಈರುಳ್ಳಿ, ಸೌತೆಕಾಯಿ, ಆಲೂಗೆಡ್ಡೆ, ಗಜ್ಜರಿ, ಬೆಂಡೆಕಾಯಿ, ಟೊಮೆಟೊ ಇತ್ಯಾದಿ ತರಕಾರಿಗಳನ್ನು ನೋಡಿದ್ದೀರಲ್ಲವೇ? ಮುದ್ದು ಮಕ್ಕಳೇ, ತರಕಾರಿ ಹಾಗೂ ಹಣ್ಣುಗಳನ್ನು ನಿಯಮಿತವಾಗಿ ತಿಂದರೆ ನಮ್ಮ ಶರೀರ ದಷ್ಟಪುಷ್ಟವಾಗುವುದೆಂದು ಅಮ್ಮ ನಿಮಗೆ ತಿಳಿಸಬೇಕಲ್ಲವೇ? ಬನ್ನಿ, ಈ ತರಕಾರಿಗಳು ಎಷ್ಟೊಂದು ಪರೋಪಕಾರಿಗಳು ಎನ್ನುವ ಸಣ್ಣ ಕಥೆಯೊಂದನ್ನು ಹೇಳುತ್ತೇನೆ. ಒಂದು ದಿನ ಅಡುಗೆ ಮನೆಯಲ್ಲಿದ್ದ ಟೊಮೆಟೊ ಜೋರಾಗಿ ಅಳುತ್ತಾ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಕೋಪದಿಂದ ಜಿಗಿಯುತ್ತಾ ನೆಗೆಯುತ್ತಾ ರಂಪ ರಾದ್ದಾಂತ ಮಾಡುತ್ತಿರುತ್ತದೆ. ಆಗ ಬೆಂಡೆಕಾಯಿ ಮತ್ತು ಗಜ್ಜರಿಗಳಿಗೆ ಅದರ ರಂಪ ನೋಡಿ ಪಾಪವೆನಿಸಿ, ಹೀಗೇಕೆ ಮಾಡ್ತಾ ಇದ್ಯಾ, ಏನಾಯಿತು ನಿನಗೆ ಎಂದು ಟೊಮೆಟೊಗೆ ಗದರಿ ಕೇಳಿದವು. ಆಗ ಟೊಮೆಟೊ, ನೋಡಿ ನೋಡಿ, ಈ ಮನುಷ್ಯರು ಎಷ್ಟು ಕೆಟ್ಟವರು, ದುರುಳರು ನೋಡಿ, ನನಗೆ ನಿಮಗೆ ಎಲ್ಲರನ್ನೂ ತಿಂದು ಬದುಕುತ್ತಿವೆ, ಇದು ಅನ್ಯಾಯವಲ್ಲವೇ, ಮೋಸವಲ್ಲವೇ ಎಂದು ಸಿಕ್ಕಾಪಟ್ಟೆ ಬೊಬ್ಬೆ ಹಾಕತೊಡಗಿತು. ಆಗ ಸಣ್ಣ ಬೆಂಡೆಕಾಯಿ ಮುಂದೆ ಬಂದು, ಇದು ಅನ್ಯಾಯವಲ್ಲ ಗೆಳೆಯ, ದೇವರು ನಮಗೆ ಕೊಟ್ಟ ಭಾಗ್ಯ, ನಾವು ಮನುಷ್ಯರಿಗೆ ಮಾಡುತ್ತಿರೋ ಉಪಕಾರ ಹೆಮ್ಮೆಯಿಂದ ಹೇಳಿತು. ಆದರೆ ಟೊಮೆಟೊ ಅದರ ಮಾತುಗಳನ್ನು ಕೇಳುವಷ್ಟು ಸಮಾಧಾನಿಯಾಗಿರಲಿಲ್ಲ. ಅದು ಹೇಗೆ ಉಪಕಾರವಾಗುತ್ತದೆ? ಅಲ್ಲ, ನಾವಾದರೂ ಮನುಷ್ಯರಿಗೆ ಉಪಕಾರ ಏಕೆ ಮಾಡಬೇಕು, ಅವರು ಕೃತಜ್ಞರು, ಕೆಟ್ಟವರು ಎಂದು ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡತೊಡಗಿತು. ಆಗ ಬುದ್ಧಿವಂತ ಗಜ್ಜರಿಯು ಮುಂದೆ ಬಂದು, ನೀನೀಗ ತುಂಬ ಆವೇಶದಲ್ಲಿರುವೆ, ಈಗ ಏನು ಹೇಳಿದರೂ ನಿನಗೆ ತಿಳಿಯುವುದಿಲ್ಲ, ಮೊದಲು ಮನಸ್ಸು ಶಾಂತವಾಗಬೇಕು, ಅದಕ್ಕಾಗಿ ನಾವೆಲ್ಲರೂ ಸೇರಿ ಕಣ್ಣ ಮುಚ್ಚಾಲೆ ಆಟ ಆಡೋಣ, ನಾನು ಹಾಗೂ ಬೆಂಡೆಕಾಯಿ ಅಡಗಿ ಕುಳಿತುಕೊಳ್ಳುತ್ತೇವೆ, ನೀನು ನಮ್ಮನ್ನು ಹುಡುಕು ಎಂದಿತು. ಆಟ ಆಡೋಣ ಎಂದ ಕೂಡಲೇ ಟೊಮೆಟೊಕ್ಕೆ ಸಂತೋಷವಾಯಿತು. ಅದು ನಿಂತಲ್ಲೇ ತಿರುಗಿ ನಿಂತುಕೊಂಡು ಕಣ್ಣು ಮುಚ್ಚಿ 1 2 3 4 5 6 7 8 9 10 ಎಂದು ಗಟ್ಟಿಯಾಗಿ ಹೇಳಿತು. ಅಷ್ಟರೊಳಗೆ ಬೆಂಡೆಕಾಯಿ ಚಮಚದ ಸ್ಟ್ಯಾಂಡಿನ ಹಿಂದಕ್ಕೆ ಹೋಗಿ ಅಡಗಿಕೊಂಡರೆ ಗಜ್ಜರಿ ದೊಡ್ಡ ಪಾತ್ರೆ ಹಿಂದೆ ಹೋಗಿ ಅಡಗಿ ಕುಳಿತಿತು. ಮೊದಲು ಟೊಮೆಟೊ ಅತ್ತಿತ್ತ ತಿರುಗಿ ಚಮಚೆಯ ಸ್ಟ್ಯಾಂಡಿನ ಹಿಂದೆ ಅಡಗಿ ಕುಳಿತಿದ್ದ ಬೆಂಡೆಯನ್ನು ಹುಡುಕಿ, ನಾನು ಬೆಂಡೆಯನ್ನು ಹುಡುಕಿದೆ ಎಂದು ಕೇಕೆ ಹಾಕಿ ಕುಣಿಯಿತು. ನಂತರ ಬೆಂಡೆಕಾಯಿ ಹಾಗೂ ಟೊಮೆಟೊ ಸೇರಿ ಪಾತ್ರೆ ಹಿಂದೆ ಅಡಗಿ ಕುಳಿತಿದ್ದ ಗಜ್ಜರಿಯನ್ನು ಹುಡುಕಿದವು. ಎಲ್ಲರೂ ಕೇಕೆ ಹಾಕಿ ಕುಣಿದವು. ಖುಷಿಯಿಂದ ಆಟ ಆಡಿ ಆದ ನಂತರ ಗಜ್ಜರಿ ಹೇಳಿತು, ನೋಡು ಟೊಮೆಟೊ, ದೇವರು ನಮಗೆ ಜನ್ಮ ನೀಡಿರುವುದೇ ಪರೋಪಕಾರದ ಸಲುವಾಗಿ. ನಮ್ಮನ್ನು ತಿಂದು ಮನುಷ್ಯರು ದಷ್ಟಪುಷ್ಟರಾಗುತ್ತಾರೆ. ಬೇರೆಯವರಿಗೆ ಉಪಕಾರ ಮಾಡಿದರೆ ಸಾಕ್ಷಾತ್ ಆ ದೇವರಿಗೆ ಉಪಕಾರ ಮಾಡಿದಂತೆ. ದೇವರು ಆ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ಯಾವಾಗಲೂ ಫಲಾಪೇಕ್ಷೆ ಇಲ್ಲದೆ ಇತರರಿಗೆ ಉಪಕಾರ ಮಾಡುತ್ತಾ ಇರೋಣ, ಆ ದೇವರ ಕೃಪೆ ನಮಗೆ ಸಿಗುತ್ತದೆ ಎಂದಿತು. ಬೆಂಡೆಕಾಯಿ ಹೌದು ಎಂದು ತಲೆ ಆಡಿಸಿತು. ಟೊಮೆಟೊಗೂ ಸಹ ಹೌದೆನಿಸಿತು. ಎಲ್ಲ ತರಕಾರಿಗಳು ಸಂತೋಷದಿಂದ ಹೆಜ್ಜೆ ಹಾಕತೊಡಗಿದವು. ಪುಟಾಣಿಗಳೇ, ನಿಮಗೆ ಏನೆನಿಸಿತು?